ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳದ್ದು ವ್ಲಾಗ್ ಇದು. ನಾನು ಯಾವುದೂ ಎಡಿಟ್ ಮಾಡಿ ಇಟ್ಕೊಂಡಿರಲಿಲ್ಲ, ಇನ್ನು ವೀಡಿಯೋ ಮಾಡಿ ಅಷ್ಟೇ ಇಟ್ಕೊಂಡಿದ್ದೆ. ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ ಅಂತ ಹೇಳಿ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ನಿಮಗೆ ತಮ್ನೇಲಿ ನೋಡಿದ್ರೇ ಗೊತ್ತಾಗಿರುತ್ತೆ ಯಾವ ವಿಡಿಯೋ ಅಂತ ಹೇಳಿ. ಇನ್ನು ಇದು ಮೇ 5th ದಿನ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಮೇ 6ಗೆ ನನ್ನ ಹಸ್ಬೆಂಡ್ದು ಬರ್ಡೇ ಇತ್ತು. ಇನ್ನು ನಾಳೆ ಎಲ್ಲ ನಾನು ಪ್ರಿಪೇರ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಹೇಳಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ಇವತ್ತೇ ನಾನು ಜಾಮೂನ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ವೀಡಿಯೋ ಮಾಡ್ಕೊಡ್ತಾ ಇರೋದು ನನ್ನ ತಮ್ಮ ಇದ್ದ, ಅವನು ಕೂಡ ರಜೆಗೆ ಬಂದಿದ್ನಲ್ವ, ಅವನದೇ ನನಗೆ ಹಿಂಸೆ ಆಗಿಬಿಟ್ಟಿತ್ತು. ಅಕ್ಕ ವೀಡಿಯೋ ಮಾಡ್ಕೊಡ್ತೀನಿ, ಮಾಡು 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 ಅಂತ ಹೇಳ್ತಾನೆ ಇದ್ದ. ಹಾಗಾಗಿ ಇದನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಇವತ್ತು ಮಾಡ್ಕೋತಾ ಇದ್ದೀನಿ. ಇವತ್ತು ಜಾಮೂನ್ ಮಾಡ್ಕೊಬಿಟ್ರೆ ನಾಳೆ ಏನಾದರೂ ತಿಂಡಿಗೆ ಬೇಗ ಮಾಡ್ಕೋಬೋದು. ಇನ್ನು ನಮ್ಮ ಮನೆಯವ್ರು ಬೇಗ ಹೋಗ್ತಾರೆ ಅಂತ ಹೇಳಿ ನಾನು ಇವಾಗ ಜಾಮೂನ್ನ ಮಾಡ್ಕೋತಾ ಇದ್ದೀನಿ. ತುಂಬ ದಿನಗಳಾಗಿತ್ತು ಜಾಮೂನ್ನ ಮಾಡಿ. ಬಟ್ ಒಂದು ಎಡವಟ್ಟು ಏನು ಮಾಡಿಕೊಂಡೆ ಅಂತಂದರೆ, ಜಾಮೂನ್ಗೆ ನಾನು ಯಾವತ್ತೂ ತುಪ್ಪ ಹಾಕಿ ಕಲಿಸ್ತಿರ್ಲಿಲ್ಲ. ಇವತ್ತು ತುಪ್ಪ ಹಾಕಿ ಕಲಿಸಿದೆ, ಬಟ್ ಯಾವುದೂ ಒಡ್ಕೊಂಡಿರಲಿಲ್ಲ. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ, ಆದರೂ ಒಂದು ಸ್ವಲ್ಪ ಒಡ್ಕೊಂಡಂಗೆ ಅನಿಸ್ತಾ ಇತ್ತು. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಇನ್ನು ನಮ್ಮ ಹಸ್ಬೆಂಡ್ ಬರ್ತಡೇ ಈ ಥರ ಆಗುತ್ತೆ ಅಂತ ನಾನು ಯಾವುದೇ ಕಾರಣಕ್ಕೂ ಅಂದ್ಕೊಂಡಿರಲಿಲ್ಲ. ಬಟ್ ಯಾವ ವರ್ಷವೂ ನಾನು ಈ ಥರ ಮಾಡಿರಲಿಲ್ಲ. ಈ ಸರಿ ನಾನು ಯಾವುದೋ ಒಂದು ಹಿಂಗೆ ಸ್ಕ್ರೋಲ್ ಮಾಡಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋನ ನೋಡಿದೆ. ಆ ವಿಡಿಯೋದ ಈ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಮಾಡಿದೆ. ಆದರೂ ಆ ರೀತಿ ಬಂದಿಲ್ಲ. ಬಟ್ ನಾವು ಹೊರ್ಗಡೆ ಹೋಗಿ ಸೆಲೆಬ್ರೇಟ್ ಮಾಡೋದಕ್ಕಿಂತ ನಾವು ನಮ್ಮ ಕೈಯಾರೆ ಮಾಡ್ತೀವಲ್ಲ, ಆ ಖುಷಿನೇ ಬೇರೆ ಇರುತ್ತೆ. ಹಾಗಾಗಿ ನಾನು ಈ ವರ್ಷ ಆ ಥರ ಮಾಡೋಣ ಅಂತ, ಹೇಗಿರೋ ನನ್ನ ತಮ್ಮ ಇದ್ನಲ್ವ, ಅವನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿ ನಾನು ವೀಡಿಯೋನ ಮಾಡ್ಕೋತಾ ಇದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ದು ರಿಯಾಕ್ಷನ್ ಕೂಡ ತೋರಿಸ್ತೀನಿ. ಪಾಪ ಅವ್ರಿಗೇನು ಗೊತ್ತೇ ಇರಲಿಲ್ಲ. ಬಟ್ ಜಾಮೂನ್ ಮಾಡ್ತೀನಿ ಅಂತ ಹೇಳಿದ್ದೆ. ನೈಟ್ ನಾನು ಅಷ್ಟೆಲ್ಲ ಪ್ರಿಪೇರ್ ಮಾಡ್ಕೋತೀನಿ ಅಂತ ಹೇಳಿರಲಿಲ್ಲ. ಇನ್ನು ಅದಾದಮೇಲೆ ಇವಾಗ ಜಾಮೂನ್ಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಮಾಡಿದೆ. ಅದನ್ನು ಕೂಡ ಎಲ್ಲ ಕಲಸಿ ಇಟ್ಟಾದಮೇಲೆ ಇವಾಗ ರಾತ್ರಿ ಊಟಕ್ಕೆ ಅಂತ ಹೇಳಿ ಹಸಿಮೆಣ್ಸಿಕಾಯಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕೇಸರಿ ಬೇಳೆ ಹಾಗೆ ಮಾಮೂಲಿ ಬೇಳೆನ ಹಾಕಿ ಚೆನ್ನಾಗಿ ತೊಳ್ಕೊಂಡು ಆ ಕುಕ್ಕರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ ಹಾಗೆ ಹಸಿಮೆಣ್ಸಿಕಾಯಿ, ಒಂದು ಟೊಮೊಟೊ ಸ್ಕಿಪ್ ಮಾಡ್ಬೋದು, ಬಟ್ ಖಾರ ಆಗಿಬಿಡುತ್ತೆ ಅಂತ ಹೇಳಿ ಒಂದು ಟೊಮೊಟೊ ಹಾಕೋತೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಅರಿಶಿನ ಇಷ್ಟೆಲ್ಲನೂ ಹಾಕಿ ಬೇಯಿಸ್ಕೊಂಡು ಅದಾದ ನಂತರ ಒಂದು 3ರಿಂದ 4 ವಿಜಲ್ ಕೂಗಿಸ್ಕೊಂಡು ಅದು ಚೆನ್ನಾಗಿ ಬೆಂದು ಮೊಸರಾಗೋದ್ಮೇಲೆ ಮಾಮೂಲಿ ಒಗ್ಗರಣೆ ಹಾಕೊಳ್ಳೋದಷ್ಟೇ. ಪ್ಯಾನ್ಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಜೀರಿಗೆ, ಹಿಂಗು ಹಾಗೆ ಒಣಮೆಣ್ಸಿಕಾಯಿನ ಹಾಕಿ ಅದರೊಳಗಡೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಒಮ್ಮೆ ಟ್ರೈ ಮಾಡಿ. ನನ್ನ ಹಳೆ ಚಾನಲ್ ಇತ್ತಲ್ಲ, ಆ ರೆಸಿಪಿ ಬೇಕು ಅಂತಂದರೆ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಒಮ್ಮೆ ಚೆಕ್ ಮಾಡಿ. ಇನ್ನು ಇಲ್ಲಿ ನಾನು ಸಕ್ಕರೆ ಪಾಕಕ್ಕೂ ಕೂಡ ಇಟ್ಟಿದ್ನಲ್ವ, ಅದನ್ನು ಕೂಡ ಚೆನ್ನಾಗಿ ಬೇಯ್ತಾಯಿತ್ತು. ಇನ್ನು ನನ್ನ ತಮ್ಮ ಇಲ್ಲಿ ನಾನು ಏಲಕ್ಕಿ ಕೊಡ್ತೀನಿ ಕೊಡು ಅಂತ ಹೇಳಿದ್ರೆ, ಅಕ್ಕ ನಾನೇ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿಕೊಡ್ತಾಯಿದ್ದೇನೆ. ಪಾಪ ತುಂಬಾ ಚೆನ್ನಾಗಿ ಇದು ಮಾಡ್ತಾನೆ ಇವನಂತೂ, ನನಗೆ ಹೆಲ್ಪ್ ಮಾಡ್ತಾನೆ. ಆದರೂ ಕೆಲವೊಂದು ವಿಚಾರದಲ್ಲಿ ಗಂಡು ಮಕ್ಕಳು ಮನೇಲಿ ಇರಬೇಕು ಅಂತ ಕೆಲವೊಬ್ಬರು ಹುಡುಗರು ಏನು ಕೆಲಸನೂ ಮಾಡಲ್ಲ. ಬಟ್ ಇವನು ಆ ಥರ ಇಲ್ಲ, ಹೊರ್ಗಡೆ ಎಲ್ಲೂ ಹೋಗಲ್ಲ. ಬಟ್ ಮನೆ ಕೆಲಸ, ಅಡುಗೆ ಮನೆ ಕೆಲಸ ಅಂದರು ಅದರಲ್ಲಂದರೂ ತುಂಬಾ ಚೆನ್ನಾಗಿ ಮಾಡ್ತಾನೆ. ಇನ್ನು ಅದಾದಮೇಲೆ ನಮ್ಮ ಹಸ್ಬೆಂಡ್ ಕೂಡ ಬಂದರು. ಸ್ವಲ್ಪ ಶಾಪಿಂಗ್ ಅಂತ ಹೊರಗಡೆ ಹೋಗಬೇಕಿತ್ತು. ಇನ್ನು ಅವ್ರದ್ದು ಬರ್ತಡೇ ಅಲ್ವಾ, ಹಾಗೂ ಏನಾದರೂ ನಾನು ಕೊಡ್ಸೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಇನ್ನು ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಕಾರ್ ಬೇಡ, ಸುಮ್ಮನೆ ತೆಗಿಯೋದು ನಿಲ್ಲಿಸೋದು ಹಿಂಸೆ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇನ್ನು ನಾವು ಬರ್ತಾ ಇರೋದು ಮದ್ದೂರಿನಲ್ಲೇ ವಿಶಾಲ್ ಮಾರ್ಟ್ಸ್ ಓಪನ್ ಆಗಿದೆ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ಇದು ಸೆಕೆಂಡ್ ಟೈಮ್ ನಾವು ಹೋಗ್ತಾ ಇರೋದು. ಫಸ್ಟ್ ಟೈಮ್ ಹೋದಾಗ ತುಂಬಾ ರಶ್ ಇತ್ತು, ಹಾಗಾಗಿ ಏನು ಪರ್ಚೇಸ್ ಮಾಡಲಿಕ್ಕಾಗಲಿಲ್ಲ. ಹೇಗಿದ್ರು ಬರ್ಡೇ ಇತ್ತಲ್ಲ, ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇನ್ನು ಡೈಲಿ ವೇರ್ ಟಿ ಶರ್ಟ್ಸ್ ಅಂತೂ ಹುಡುಗರಿಗೆ ತುಂಬಾ ಚೆನ್ನಾಗಿತ್ತು. ಇನ್ನು ನಮ್ಮ ಅಮ್ಮನವ್ರಿಗಂತೂ ಒಂದು 7-8 ಏನೋ ತೊಗೊಂಡಿದ್ದೀನಿ. 100 ರೂಪೀಸ್ ಟಿ ಶರ್ಟ್, ಅವ್ರ ಕೆಲ್ಸಕ್ಕೆ ಹೋಗೋಕ್ಕೆ ತುಂಬಾ ಯೂಸ್ ಆಗುತ್ತೆ ಆ ಟಿ ಶರ್ಟು. ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಬಟ್ 100 ರೂಪೀಸ್ ಅನ್ನೋದು ಅಷ್ಟೇ, 1 ವರ್ಷ ಆಲೆ. ಇನ್ನೇನು ನಾನು ತೊಗೊಂಡು 1-1.5 ವರ್ಷ ಆಯಿತು ನೋಡಿ. ಆ ಥರ ಅದು ನೋಡ್ತಾ ಇದ್ದೀವಲ್ಲ, ಆ ಥರ ಟಿ ಶರ್ಟ್ನೇ ನಾನು ಒಂದು 6-7 ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸು ಕೂಡ ಚೆನ್ನಾಗಿದೆ. ಬಟ್ 100 ರೂಪೀಸ್ಗೆ ವರ್ತ್ ಅಂತಲೇ ಹೇಳ್ಬೋದು. ಇನ್ನು ನಾನು ವಿಶಾಲ್ ಮಾರ್ಟ್ಗೆ ಇದೊಂದಕ್ಕೇ ಬರೋದು ಇವ್ರಿಗೆ ಟಿ ಶರ್ಟ್ ತೊಗೊಳಕ್ಕೆ ಅಂತಲೇ. ಒಂದು 3-4 ಏನೋ ತೊಗೊಂಡ್ರು. ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಬೇಕಾದರೆ ನಿಮ್ಮ ಹಸ್ಬೆಂಡ್ಗೂ ಕೂಡ ಹೋಗಿ ಪರ್ಚೇಸ್ ಮಾಡಿ. ಇನ್ನು ಅದಾದಮೇಲೆ ಇಲ್ಲಿ ಸ್ವಲ್ಪ ಗ್ರೋಸರೀಸು ನೋಡ್ತಾ ಇದ್ವಿ. ಬಟ್ ನಮಗೇನೋ ವರ್ತ್ ಅಂತ ಅನಿಸಿಲ್ಲ. ಎಲ್ಲ ಇದು ಅಮೌಂಟ್ ಎಲ್ಲ ಜಾಸ್ತಿ ಇತ್ತು ಅಂತ ಅನಿಸ್ತು. ಬಟ್ ಈ ವಿಶಾಲ್ ಮಾರ್ಟ್ ಹೋಲಿಸ್ಕೊಂಡ್ರೆ ಮಂಡ್ಯ ವಿಶಾಲ್ ಮಾರ್ಟ್ ಬೆಸ್ಟ್ ಅಂತಲೇ ಹೇಳ್ಬೋದು ಕಲೆಕ್ಷನ್ಸಲ್ಲಿ ಕೂಡ. ಬಟ್ ಇದೇನು ನನಗಷ್ಟು ಇಷ್ಟ ಆಗಲಿಲ್ಲ ಈ ವಿಶಾಲ್ ಮಾರ್ಟು.
ಆಯ್ ಬಾಯ್ ಬಾಯ್. ಇನ್ನು ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನನ್ನ ಹಸ್ಬೆಂಡ್ಗೆ ಬಟ್ಟೆ ಒಂದು ಕೊಡ್ಸೋದು ಬೇಡ, ಬೇರೆ ಏನಾದರೂ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಪ್ಲ್ಯಾನ್ ಬೇರೆ ಇತ್ತು, ಅದೇನೋ ಫ್ಲಾಪ್ ಆಯಿತು. ಹಾಗಾಗಿ ಸುಮ್ಮನೆ ಅದೇ ವಾಚ್ ಕೊಡ್ಸೋಣ ಅಂದ್ಕೊಂಡೆ. ಯಾರೋ ಹೇಳಿದರು ವಾಚ್ನ ಕೊಡಿಸ್ಬಾರ್ದು ಅಂತ ಹೇಳಿ, ಹಾಗಾಗಿ ಅಲ್ಲೂ ಬೇಡ ಅಂತ ಬಂದ್ವಿ. ಇನ್ನು ಅದಾದಮೇಲೆ ಇಲ್ಲಿ ಪಾನಿಪುರಿನ ತಿಂದ್ಕೊಂಡು ನನ್ನ ಹಸ್ಬೆಂಡ್ಗೆ ಅಂತ ನಾನು ಕೇಕ್ನ ಸರ್ಪ್ರೈಸಾಗಿ ಆರ್ಡರ್ ಕೊಟ್ಟಿದ್ದೆ. ಅದನ್ನು ಕೂಡ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ. ಇನ್ನು ಮನೆಗೆ ಬಂದಾದಮೇಲೆ ಸ್ವಲ್ಪ ಇದೆಲ್ಲ ಸಾಮಾನೆಲ್ಲ ಎತ್ತಿಡಬೇಕಿತ್ತಲ್ವ, ಅದನ್ನು ಕೂಡ ಎಲ್ಲ ಎತ್ತಿಟ್ಬಿಟ್ಟು ಕೇಕ್ ನೋಡ್ತಾ ಇದ್ದೆ ಯಾವ ಥರ ಮಾಡಿದರು ಅಂತ. ಸಿಂಪಲ್ಲಾಗಿ ಮಾಡಿಸಿದ್ದೆ. ಇನ್ನು ಇದು ಪೈನಾಪಲ್ ಫ್ಲೇವರ್ ಅಂತ ತುಂಬಾ ಚೆನ್ನಾಗಿತ್ತು ಟೇಸ್ಟು ಕೂಡ. ಇನ್ನು ಅದು ಐಸ್ ಕೇಕ್ ಅಲ್ವಾ, ಹಾಗಾಗಿ ಫ್ರಿಡ್ಜಲ್ಲಿ ಇಟ್ಬಿಡೋಣ ಅಂತ ಇಟ್ಬಿಡ್ತಾ ಇದ್ದೆ. ಹೇಗಿದ್ರು 12ಗೆ ಅಲ್ವಾ ನಾವು ಕೇಕ್ ಕಟ್ ಮಾಡಿಸೋದು ಅಂತ ಹೇಳಿ. ಕ್ಲೋಸ್ ಮಾಡಿ ಏನಾದ್ರು ಫ್ರಿಡ್ಜ್ಗೆ ತೆಗ್ದರೆ ಕ್ಲೋಸ್ ಮಾಡಿ ಇನ್ನೊಂಚೂರು ಹಿಂದಕ್ಕೆ ಹಾಕ್ಬಿಟ್ಟು ಅಯ್ಯ. ನನ್ನ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ, ಹಾಗಾಗಿ ನಾವು ಊಟ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಲೇಟಾಗಿ ಬರ್ತಾರೇನೋ ಅಂತ ಹೇಳಿ. ಇನ್ನು ನಮ್ಮ ಹುಡುಗನೂ ಕೂಡ ಅವನು ಹಪ್ಳ ಕೊಡ್ತಾಯಿದ್ದ. ಇಲ್ಲಿ ನಾನು ಕೂಡ ಊಟ ಹಾಕೋತಾ ಇದ್ದೀನಿ. ಅದಾದಮೇಲೆ ನನ್ನ ತಂಗಿ ನಾನು ಬಿಟ್ಬಿಟ್ಟು ಡೆಕೋರೇಷನ್ ಮಾಡ್ತೀರಾ, ನಾನು ಬಿಟ್ಬಿಟ್ಟು ಬರ್ತಡೇ ಮಾಡ್ತೀರಾ ಅಂತ ಹೇಳಿದ್ಲು. ಕೊನೆಗೆ ಅವಳು ಕೂಡ ಬಂದಳು. ಇನ್ನು ಅದಾದಮೇಲೆ ನಾವು ನಮ್ಮ ಹಸ್ಬೆಂಡ್ನ ಹೊರಗಡೆ ಮಲಗಿಸಿ ನಾವು ರೂಮ್ ಒಳಗಡೆ ಇದ್ವಿ. ಇನ್ನು ಇಲ್ಲಿ ಡೆಕೋರೇಷನ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ವಿ. ನಿಜವಾಗ್ಲೂ ನನಗೆ ಇಲ್ಲಿ ತರಿಸಿರೋ ಐಟಮ್ಸ್ನ ನಾನು ಯಾವ ಥರ ಮಾಡಬೇಕು ಅಂತ ಏನೂ ನನಗೆ ಅಷ್ಟು ಐಡಿಯಾನೇ ಗೊತ್ತಿಲ್ಲ. ಯಾಕಂದರೆ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಇವನು ಸ್ವಲ್ಪ ಹಂಗೆ ಮಾಡಬೇಕು ಅಕ್ಕ, ಹಿಂಗೆ ಮಾಡಬೇಕು ಅಂತ ಹೇಳ್ತಿದ್ದ. ಆ ಐಡಿಯಾದಿಂದ ನಾವು ಮಾಡಿದ್ದು ಅಷ್ಟೇ. ಇನ್ನು ವೀಡಿಯೋ ನೋಡಿ ಈ ಥರ ಮಾಡ್ಕೋತಾ ಇದ್ದೀನಿ ಅಷ್ಟೇ. ನಿದ್ದೆ ತುಂಬಾ ಎಳೀತಿತ್ತು. 11 o'clock ಹಂಗೆ ಅನಿಸ್ತಾ ಇತ್ತು. ವಿಡಿಯೋ ಎಲ್ಲ ಮಾಡಿದ್ದೀನಿ. ಕಬ್ಬಣ ತಗೊಬನ್ನಿ ಸಮ್ಮಗೆ. ಫೈನಲಿ ಹಾಗೋ ಹೀಗೋ ಹೆಂಗೋ ಡೆಕೋರೇಷನ್ ಮಾಡಿದ್ವಿ. ಹಿಂಗೆ ನೋಡಿ ಸಿಂಪಲಾಗೇ ಮಾಡಿದ್ದೀವಿ. ಫಸ್ಟ್ ಟೈಮ್ ಅಲ್ವಾ ಮಾಡಿರೋದು, ನನಗೆ ಅಷ್ಟು ಐಡಿಯಾ ಇಲ್ಲ. ಇನ್ನು ಇವನಂತೂ ತುಂಬಾ ಇದರಲ್ಲಿ ಫಾಸ್ಟ್ ಇದ್ದಾನೆ ಅಂತ ಹೇಳ್ಬೋದು. ಅಲ್ಲಿ ಬಂದಿರೋ ಐಟಮ್ಸ್ನ ಇವನೇ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಬದುಕಿನಲ್ಲಿ ಅವಳಿಗಾಗಿ ಅಲಾ 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 ಇನ್ನು ಹಿಡಿಯಬೇಕು ನೀನು ಅದೃಷ್ಟದ ಕೈ ಕಾಲ. ಅಲಾ ಅಲಾ ಸೋಲು ಗೆಲುವು ಈ ಜೀವ ಅವಳಿಗೆ ಮೀಸಲು. ಟೈಟಾನಿಕ್ ಹೀರೋ ನನ್ನ ಚೆಲುವೆ, ಅವಳಿಗೆ ಈ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು.